ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಜಿರಳೆಗಳು, ಸಂಸತ್ ಕಲಾಪ, ಬಿಲ್ಗಳ ಜಟಾಪಟಿ ಮಧ್ಯೆಯೂ ಸೈಲೆಂಟ್ ಆಗಿ ಖಡಕ್ ಮೆಸೇಜ್ ಒಂದು ಮೋದಿ ಕಡೆಯಿಂದ ರವಾನೆಯಾಗಿದೆ. ಅದು ಮಿಷನ್ ಪಂಜಾಬ್ 2027. ಒಂದು ಕಡೆ ಮಾಜಿ ಆಮ್ ಆದ್ಮಿ ನಾಯಕ ಹಾಗೂ ಸದ್ಯ ಬಿಜೆಪಿಯಲ್ಲಿರೋ ರಾಘವ್ ಚಡ್ಡಾ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ರೆ, ಇನ್ನೊಂದು ಕಡೆ ಅಕಾಲಿ ದಳ ಮುಖ್ಯಸ್ಥ ಸುಖಬೀರ್ ಸಿಂಗ್ ಬಾದಲ್ ಕೂಡ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದಾರೆ. ಈ 10 ನಿಮಿಷಗಳ ಭೇಟಿ ವಿಪಕ್ಷಗಳಲ್ಲಿ 100 ರೀತಿಯ ಟೆನ್ಷನ್ ತರಿಸ್ತಾ ಇದೆ. ಮುಂದಿನ ಪ್ಲಾನ್ ಏನಿರ್ಬೋದು ಅನ್ನೋ ಚರ್ಚೆಗೆ ಇದು ದಾರಿ ಮಾಡಿ ಕೊಡ್ತಾ ಇದೆ. ಪಂಜಾಬ್ ಬಿಜೆಪಿಯ ಭದ್ರಕೋಟೆ ಅಲ್ಲದೇ ಇದ್ರೂ ಮೈತ್ರಿ ಮೂಲಕ ಅಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರವನ್ನ ಮಾಡಿತ್ತು. ಹಾಗಿದ್ರೆ ಈ ಬಾರಿ ಮತ್ತೊಮ್ಮೆ ಅದಕ್ಕೆ ಚಾನ್ಸ್ ಇದೆಯಾ? ಅಲ್ಲಿನ ವಾತಾವರಣ ಹೇಗಿದೆ? ವಿಪಕ್ಷಗಳ ಸ್ಟೇಟಸ್ ಏನು? ಸದ್ಯ ಆಡಳಿತದಲ್ಲಿರೋ ಆಮ್ ಆದ್ಮಿ ಕತೆ ಏನಾಗ್ಬೋದು? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಕ್ಷಿಣ ಭಾರತದಲ್ಲಿ ಹೊಸ ಪಕ್ಷದಂತೆ ಪ್ರತಿ ಎಲೆಕ್ಷನ್ನಲ್ಲೂ ಒಂದು ಮಿಂಚು ಹರಿಸೋದಕ್ಕೆ ಪ್ರಯತ್ನಿಸ್ತಾ ಇರೋ ಭಾರತೀಯ ಜನತಾ ಪಾರ್ಟಿಗೆ ಉತ್ತರ ಭಾರತ ಸುಲಭವಾಗಿದೆ. ಆದರೆ ಹಾಗಂದ ಮಾತ್ರಕ್ಕೆ ಕಂಪ್ಲೀಟ್ ಉತ್ತರ ಭಾರತದಲ್ಲಿ ಬಿಜೆಪಿ ಹೋಲ್ಡ್ ಇಲ್ಲ ಅನ್ನೋದನ್ನ ನೆನಪಿಸೋ ರಾಜ್ಯ ಪಂಜಾಬ್. ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಪಂಜಾಬ್ನಲ್ಲಿ ಲೋಕಲ್ ಪಾರ್ಟಿಗಳನ್ನ ನೆಚ್ಚಿಕೊಂಡಿದ್ದ ಜನರು ಅಚಾನಕ್ ಆಗಿ ಸ್ವಿಚ್ ಆಗಿದ್ದು ಆಮ್ ಆದ್ಮಿ ಪಾರ್ಟಿ ಕಡೆಗೆ. ಪಂಜಾಬ್ಗೂ ದೆಹಲಿಗೂ ಹೆಚ್ಚು ದೂರ ಇಲ್ಲದೆ ಇರೋದ್ರಿಂದ ಆಪ್ ಇನ್ಫ್ಲೂಯೆನ್ಸ್ ಸುಲಭ ಆಗಿದ್ರಲ್ಲಿ ಅಚ್ಚರಿ ಇಲ್ಲ. ಆದರೆ ಆಮ್ ಆದ್ಮಿಯ ಒಂದೇ ಒಂದು ಅವಧಿ ದೆಹಲಿ ಜನರು ಯಾಕೆ ಈ ಪಕ್ಷವನ್ನ ಹೀನಾಯವಾಗಿ ಸೋಲಿಸಿದ್ರು ಅನ್ನೋದಕ್ಕೆ ಪಂಜಾಬ್ ಜನರಿಗೆ ಉತ್ತರವನ್ನ ಕೊಡ್ತಾ ಇದೆ. ಈ ಹೊತ್ತಲ್ಲಿ ಮುಂದಿನ ಎಲೆಕ್ಷನ್ ದೊಡ್ಡ ವೇದಿಕೆ ಆಗಲಿದ್ದು, ಕೇಸರಿ ಧ್ವಜ ಹಾರಿಸೋದಕ್ಕೆ ಬಿಜೆಪಿ ರಣತಂತ್ರಗಳು ಶುರುವಾಗಿವೆ. ಮೊದಲಿಗೆ ಸುಖಬೀರ್ ಸಿಂಗ್ ಬಾದಲ್ ಹಾಗೂ ಪ್ರಧಾನಿ ಮೋದಿ ಭೇಟಿ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಸದ್ಯ ಪಂಜಾಬ್ನಲ್ಲಿರೋ ರಾಜಕೀಯ ಸನ್ನಿವೇಶ, ಆಮ್ ಆದ್ಮಿ ಪಕ್ಷದ ದುರಾಡಳಿತ, ಕಾನೂನು ಸುವ್ಯವಸ್ಥೆ ಹಾಳಾಗಿರೋ ಸಂಬಂಧ ಚರ್ಚೆ ನಡೆಸೋ ಸಲುವಾಗಿ ಸುಖಬೀರ್ ಹಾಗೂ ಮೋದಿ ಮೀಟಿಂಗ್ ನಡೆದಿದೆ ಅನ್ನೋದು ಹೆಡ್ಲೈನ್. ಆದರೆ ಈ ಹೊತ್ತಲ್ಲಿ ಈ ಮೀಟಿಂಗ್ ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿರದೆ 2027ರ ಎಲೆಕ್ಷನ್ ಪ್ಲಾನ್ ಇದ್ದೇ ಇರುತ್ತೆ ಅನ್ನೋದು ರಾಷ್ಟ್ರೀಯ ಮಾಧ್ಯಮಗಳ ವ್ಯಾಖ್ಯಾನ. ವರ್ಷದ ಲೆಕ್ಕದಲ್ಲಿ ನೋಡೋದಾದ್ರೆ 2027ರ ಎಲೆಕ್ಷನ್ಗೆ ಇನ್ನೂ 1 ವರ್ಷ ಇದೆ ಅನ್ಸುತ್ತೆ. ಆದರೆ ಮುಂದಿನ 6 ತಿಂಗಳಲ್ಲಿ ಪಂಜಾಬ್ ಎಲೆಕ್ಷನ್ ಇರೋದ್ರಿಂದ ಈಗ ಚುರುಕಾಗದೆ ಇನ್ಯಾವಾಗ ಅನ್ನೋ ರೀತಿಯ ವ್ಯಾಖ್ಯಾನಗಳಿವೆ. ಹೇಗೂ ಬಿಜೆಪಿ ಪಂಜಾಬ್ನಲ್ಲಿ ಏಕಾಂಗಿಯಾಗಿ ಮಿಂಚು ಹರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ತಮ್ಮ ಹಳೆಯ ಮಿತ್ರ ಪಕ್ಷವಾದ ಶಿರೋಮಣಿ ಅಕಾಲಿ ದಳದ ಜೊತೆಗೆ ಅಖಾಡಕ್ಕೆ ಇಳಿಯೋದೇ ಸೂಕ್ತ ಅನ್ನೋದು ಹೊರಗಿನ ಅಭಿಪ್ರಾಯಗಳು. ಅದೇ ಹೆಜ್ಜೆಗೆ ಮುಂದಾಗಿರೋದಕ್ಕೆ ಈ ಮೀಟಿಂಗ್ ಪುಷ್ಟಿ ಕೊಡ್ತಾ ಇದೆ. ಪಂಜಾಬ್ನಲ್ಲಿ ಅಕಾಲಿ ದಳ ಹಾಗೂ ಬಿಜೆಪಿ ಸ್ನೇಹದ ಹಿಸ್ಟರಿಯನ್ನು ನೋಡ್ತಾ ಹೋದ್ರೆ 1998ರಿಂದ ಶುರುವಾಗುತ್ತೆ. ಇಬ್ಬರೂ ಒಗ್ಗೂಡಿ ಸುಮಾರು 6 ಲೋಕಸಭಾ ಚುನಾವಣೆಗಳು ಹಾಗೂ 5 ವಿಧಾನಸಭಾ ಚುನಾವಣೆಗಳನ್ನ ಎದುರಿಸಿದ್ದಾರೆ. ಇಷ್ಟು ಸುದೀರ್ಘ ಸ್ನೇಹಕ್ಕೆ ಬ್ರೇಕ್ ಬೀಳೋದಕ್ಕೆ ಕಾರಣ ಯಾವುದು ಅಂದ್ರೆ, ಅದು ಕೇಂದ್ರ ಸರ್ಕಾರದಿಂದ ತಂದಿದ್ದ ಕೃಷಿ ಕಾಯ್ದೆ. ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿದ್ರಿಂದ ಅದನ್ನ ವಾಪಸ್ ಪಡೆಯೋ ಕೆಲಸ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಆಯಿತು. ಆದರೆ ವಾಪಸ್ ಪಡೆದ ಬಳಿಕವೂ ರೈತರ ಹೆಸರಿನ ಹೋರಾಟಗಳು ನಡೆದಿದ್ರಿಂದ ಈ ಹೋರಾಟಗಳ ಮೇಲೆ ಜನರಿಗೆ ಅನುಮಾನ ಹಾಗೂ ಟೂಲ್ ಕಿಟ್ ರಹಸ್ಯಗಳು ಮುನ್ನೆಲೆಗೆ ಬಂತು. ಈ ಗ್ಯಾಪ್ನಲ್ಲಿ ಪಂಜಾಬ್ ಕಾಂಗ್ರೆಸ್ ಕೈಗೂ ಸಿಗದೆ ಆಮ್ ಆದ್ಮಿ ಪಕ್ಷಕ್ಕೆ ಬಹುಮತ ನೀಡೋ ಮಟ್ಟಕ್ಕೆ ಬಂದು ನಿಲ್ತು. 2017ರ ಬಿಜೆಪಿ ಹಾಗೂ ಅಕಾಲಿ ದಳದ ಬ್ರೇಕಪ್ ಇಬ್ಬರನ್ನು ಎಲ್ಲಿಗೆ ತಂದು ನಿಲ್ಲಿಸ್ತು ಅಂದ್ರೆ, 2022ರ ಎಲೆಕ್ಷನ್ನಲ್ಲಿ ಅಕಾಲಿ ದಳ ಕೇವಲ 3 ಸೀಟ್ಗಳನ್ನ ಗಳಿಸಿದ್ರೆ ಬಿಜೆಪಿ ಗಳಿಕೆ 2. ಆಡಳಿತದಲ್ಲಿ ಆಮ್ ಆದ್ಮಿ ಇದ್ರೆ ಅಧಿಕೃತ ವಿಪಕ್ಷ ಕಾಂಗ್ರೆಸ್. ಇದರ ನಂತರ ಇಬ್ಬರ ನಡುವಿನ ಮುನಿಸಿಗೆ ಬ್ರೇಕ್ ಬಿದ್ದು ಒಂದಾಗ್ತಾರ ಅನ್ನೋ ಪ್ರಶ್ನೆ ಹುಟ್ಟಿದ್ದು 2024ರ ಲೋಕಸಭಾ ಚುನಾವಣೆ ಹೊತ್ತಲ್ಲಿ. ಆದರೆ ಅದು ಸಾಧ್ಯವಾಗದೆ ಇಬ್ಬರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದರು. ಇಷ್ಟಾದರೂ ಅಲ್ಲಿ ಮಿಂಚು ಹರಿಸೋದಕ್ಕೆ ಇಬ್ಬರಿಗೂ ಸಾಧ್ಯವಾಗಲಿಲ್ಲ. ಅಕಾಲಿ ದಳ ಕೇವಲ 1 ಸೀಟ್ ಗಳಿಸಿದ್ರೆ ಬಿಜೆಪಿ ಶೂನ್ಯ ಸಾಧನೆಗೆ ನಿಂತು ಬಿಡ್ತು. ಇದು ಮತ್ತೊಮ್ಮೆ ಹಳೆ ಮೈತ್ರಿ ಮುಂದುವರಿಸುವಂತೆ ಯೋಚಿಸೋದಕ್ಕೆ ಎರಡೂ ಪಕ್ಷಕ್ಕೆ ದಾರಿಯನ್ನ ಮಾಡಿಕೊಡ್ತು. ಕಳೆದ ಜುಲೈನಲ್ಲಿ ಪಂಜಾಬ್ಗೆ ವಿಸಿಟ್ ಮಾಡಿದ್ದ ಮೋದಿ ಜಲಂಧರ್ನಲ್ಲಿ ನಿಂತು ಆಮ್ ಆದ್ಮಿ ಹಾಗೂ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಈ ಸಮಾವೇಶದ ಬೆನ್ನಲ್ಲೇ ಮೋದಿ ಅಕಾಲಿ ದಳದ ವಿರುದ್ಧವೂ ಮಾತನಾಡಿದ್ದಾರೆ ಅನ್ನೋ ಸುದ್ದಿ ಹರಡಿತ್ತು. ಆದರೆ ಖುದ್ದು ಬಾದಲ್ ಅದನ್ನ ಅಲ್ಲಗಳಿತಾರೆ. ನಂತರದಲ್ಲಿ ಅಕಾಲಿ ದಳ ನಾಯಕರೇ ಬಿಜೆಪಿ ಮರು ಮೈತ್ರಿಗೆ ಆಸಕ್ತಿ ಹೊಂದಿದೆ ಅನ್ನೋ ಬಗ್ಗೆ ಚರ್ಚಿಸ್ತಾರೆ. ಅದರ ಬೆನ್ನಲ್ಲೇ ಈಗ ಭೇಟಿ ಅಂದಾಗ 100ಕ್ಕೆ 100 ಇದೆ ಅನ್ನೋದು ಎಲ್ಲರ ಊಹೆ. ಇನ್ನು ಈ ಮರು ಮೈತ್ರಿ ಹೇಗೆ ಇಂಪ್ಯಾಕ್ಟ್ ಮಾಡಬಹುದು ಅಂತ ನೋಡ್ತಾ ಹೋದ್ರೆ, ಮೊದಲ ಕಾರಣ ಸದ್ಯ ಅಧಿಕಾರದಲ್ಲಿರೋ ಆಮ್ ಆದ್ಮಿ ಸರ್ಕಾರದ ವಿರುದ್ಧ ತಾರ್ಕಕ್ಕೇರಿರೋ ಆಡಳಿತ ವಿರೋಧಿ ಅಲೆ. ಒಂದು ಕಡೆ ಕೇಜ್ರಿವಾಲ್ ಬಿಜೆಪಿಯನ್ನ ಹಣಿಯೋದಕ್ಕೆ ವಿದ್ಯಾರ್ಥಿಗಳ ಹೋರಾಟ ಅಂತ ಹೊಸ ಪಕ್ಷಕ್ಕೆ ಬ್ಯಾಕಪ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಈಗ ಹುಟ್ಟಿಕೊಂಡಿರೋ ಜಿರಳೆಗಳೆಲ್ಲ ಒಂದು ಕಾಲದಲ್ಲಿ ಆಮ್ ಆದ್ಮಿಯಲ್ಲೇ ಇದ್ದವರು ಅಂತ ಹಲವರಲ್ಲಿ ಅನುಮಾನ ಇತ್ತು. ಅದು ಅಲ್ಲದೆ ಪಂಜಾಬ್ ಪೇಪರ್ ಲೀಕ್ ವಿಚಾರದಲ್ಲಿ ಜಿರಳೆಗಳು ಸೈಲೆಂಟ್ ಆದಾಗಲಂತೂ ಇದೆಲ್ಲ ಕೇಜ್ರಿವಾಲ್ ಕೈಚಳಕ ಅನ್ನೋ ರೀತಿಯ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದವು. ಆದರೆ ಅದೇ ಪಂಜಾಬ್ ಪೇಪರ್ ಲೀಕ್ ವಿಚಾರವನ್ನ ಅಕಾಲಿ ದಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡ್ತಾ ಇದೆ.
ಇತ್ತೀಚೆಗೆ ಅಕಾಲಿ ದಳ ಎಂಪಿ ಹರ್ಸಿಮ್ರತ್ ಕೌರ್ ಬಾದಲ್ ಸೆಷನ್ನಲ್ಲಿ ಈ ಬಗ್ಗೆ ದನಿ ಏರಿಸಿ ಅಮಿತ್ ಶಾ ಈ ಕುರಿತಂತೆ ತನಿಖೆ ಮಾಡಿಸಿ ಅಂತ ಮನವಿಯನ್ನ ಮಾಡಿದ್ರು. ಅಲ್ಲದೆ ಪಂಜಾಬ್ನಲ್ಲಿ ಸರ್ಕಾರಿ ನೌಕರರು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ವೇತನ ಬಾಕಿ ಉಳಿಸಿಕೊಂಡಿರೋದನ್ನ ಪ್ರಶ್ನೆ ಮಾಡಿ ಬೀದಿಗಿಳಿದಿದ್ದಾರೆ. ಮತ್ತೊಂದು ಕಡೆ ಮಾದಕ ವಸ್ತುಗಳನ್ನ ಕಂಟ್ರೋಲ್ ಮಾಡುವಲ್ಲಿ ಆಮ್ ಆದ್ಮಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋ ದೂರು ಮೇಲಿಂದ ಮೇಲೆ ಬರ್ತಾನೆ ಇದೆ. ಇದೆಲ್ಲವೂ ಕೂಡ ಆಮ್ ಆದ್ಮಿಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ. ಇನ್ನು ಪಂಜಾಬ್ ಅಂದ್ರೆ ಅದು ಸಿಖ್ ಧರ್ಮೀಯರು ಹೆಚ್ಚಿನ ಸಂಖ್ಯೆಯಲ್ಲಿರೋ ರಾಜ್ಯ. ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ಕೆಲಸ ಕೂಡ ಆಮ್ ಆದ್ಮಿ ಸಿಎಂ ಭಗವಂತ್ ಮಾನ್ ಕಡೆಯಿಂದ ಆಗಿದೆ. ವೈರಲ್ ವಿಡಿಯೋ ಬೆನ್ನಲ್ಲೇ ಅಕಾಲ್ ತಖ್ತ್ ಭಗವಂತ್ ಮಾನ್ರನ್ನ ಗುರುದ್ರೋಹಿ ಅಂತ ಘೋಷಣೆ ಮಾಡಿದೆ. ಇದು ಕೂಡ ಅತ್ಯಂತ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್. ಆದರೆ ಇದರಿಂದ ಹೊರಬರೋದಕ್ಕೆ ಕೇಜ್ರಿವಾಲ್ ಉಚಿತಗಳ ಅಸ್ತ್ರ ಬಿಟ್ಟಿದ್ದು ಯೋಜನೆಯೊಂದರ ನೆಪದಲ್ಲಿ ಜನರ ಅಕೌಂಟ್ಗೆ ಹಣ ಹಾಕೋ ಕೆಲಸ ಮಾಡಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅಂದಹಾಗೆ ಪಂಜಾಬ್ ರಾಜಕೀಯ ಇತಿಹಾಸದಲ್ಲಿ ಹೊಸ ಎಂಟ್ರಿ ಅನ್ನೋ ಹಾಗೆ ಬಂದ ಆಮ್ ಆದ್ಮಿ ಬಂದಷ್ಟೇ ಬೇಗ ವಾಪಸ್ ಹೋಯ್ತು ಅಂದ್ರೆ ಜನರಿಗೆ ಇನ್ನೊಂದು ಆಪ್ಷನ್ ಇದೆ. ಅದು ಕಾಂಗ್ರೆಸ್ ಅನ್ನೋದನ್ನ ಸುಲಭವಾಗಿ ಹೇಳ್ಬೋದು. ಅವರಿಗೆ ಅವಕಾಶ ಇದೆಯಾ ಅಂತ ನೋಡ್ತಾ ಹೋದ್ರೆ ಈಗ ಪಂಜಾಬ್ ಕಾಂಗ್ರೆಸ್ ಆಂತರಿಕ ಕಿತ್ತಾಟದಲ್ಲಿ ಬಳಲಿ ಬೆಂಡಾಗ್ತಾ ಇದೆ. ಹರ್ ಬೂತ್ ಕಾಂಗ್ರೆಸ್ ಮಜಬೂತ್ ಅನ್ನೋ ಕ್ಯಾಂಪೇನ್ ಮೂಲಕ 2027ರ ಎಲೆಕ್ಷನ್ಗೆ ಕೈ ರೆಡಿ ಆಗ್ತಾ ಇದ್ರೆ ಹೋದಲ್ಲಿ ಬಂದಲ್ಲಿ ಬಂಡಾಯದ ಬಿಸಿಯನ್ನ ಎದುರಿಸುವಂತಾಗಿದೆ. ಪಂಜಾಬ್ ಎಲೆಕ್ಷನ್ ಇನ್ಚಾರ್ಜ್ ಆಗಿರೋ ಭೂಪೇಶ್ ಬಘೇಲ್ಗೆ ಬಂಡಾಯದ ಬಿಸಿ ತಟ್ಟಿದ್ದು ಕಾರ್ಯಕರ್ತರು ಗೋಬ್ಯಾಕ್ ಅಂತ ಕೂಗಿದ್ದಾರೆ. ಇವರೆಲ್ಲರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇರೋದು ಮಾಜಿ ಸಿಎಂ ಚರಣ್ಜಿತ್ ಚನ್ನಿ ಕಡೆಗಣನೆ ಅಥವಾ ಅವರನ್ನ ಸಿಎಂ ಫೇಸ್ ಮಾಡ್ತಾ ಇಲ್ಲ ಅನ್ನೋ ವಿಚಾರ. ಚನ್ನಿ ಹಾಗೂ ಬೆಂಬಲಿಗರು ನೋಡುವಷ್ಟು ನೋಡಿ ಕೈಗೆ ಶಾಕ್ ಕೊಟ್ಟು ಹೊರಬಂದರೂ ಟೆನ್ಷನ್ ಶುರುವಾಗುತ್ತೆ. ಎಲ್ಲವನ್ನೂ ಅಡ್ಜಸ್ಟ್ ಮಾಡಿಕೊಂಡು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಆಲ್ರೆಡಿ ಅಸಮಾಧಾನ ತುಂಬಿರೋ ಇವರನ್ನ ಯಾಕೆ ಆರಿಸೋದು ಅಂತ ಜನರು ಯೋಚಿಸುವ ಸಾಧ್ಯತೆಯೂ ಇರುತ್ತೆ. ಅದರಿಂದ 2027ರ ಎಲೆಕ್ಷನ್ನಲ್ಲಿ ಬಿಜೆಪಿ ಹಾಗೂ ಅಕಾಲಿ ದಳಕ್ಕೆ ಒಳ್ಳೆಯ ಅವಕಾಶ ಇದೆ. ಈಗ ಇದೇ ಹೊತ್ತಲ್ಲಿ ರಾಘವ್ ಚಡ್ಡಾ ಕೂಡ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿರುವುದು ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಆಮ್ ಆದ್ಮಿಗೆ ಗುಡ್ ಬೈ ಹೇಳೋ ಮುನ್ನ ರಾಘವ್ ಚಡ್ಡಾ ಸಿಕ್ಕಾಪಟ್ಟೆ ವೈರಲ್ ಆಗಿ ಸದನದಲ್ಲಿ ಅವರು ಕೇಳೋ ಪ್ರಶ್ನೆಗಳನ್ನ ನೋಡಿ ಮೋದಿಗಿಂತ ಇವರೇ ಬೆಟರ್ ಅನ್ನೋ ಅಭಿಪ್ರಾಯ ಹಲವರಲ್ಲಿ ಬಂದಿತ್ತು. ಆದ್ರೆ ಯಾವಾಗ ಅವರು ಬಿಜೆಪಿಗೆ ಬಂದಿದ್ದು ಬೇಷ್ ಅಂದವರೆಲ್ಲ ಚಡ್ಡಾರನ್ನ ದ್ವೇಷಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಅದಾದ ಬಳಿಕ ಬಂದ ಸುದ್ದಿಯೇ ಚಡ್ಡಾ ಬಿಜೆಪಿಗೆ ಬರ್ತಾ ಇರೋದೇ ಪಂಜಾಬ್ ಅನ್ನ ಗುರಿ ಇಟ್ಕೊಂಡು ಅನ್ನೋ ಸುದ್ದಿ ಕೂಡ ಸಂಚಲನವನ್ನ ಮೂಡಿಸಿತ್ತು. ಚುನಾವಣಾ ಚಟುವಟಿಕೆಗಳು ಗರಿಗೆದರಿರೋ ಈ ಹೊತ್ತಲ್ಲೇ ಚಡ್ಡಾ ಮೋದಿಯನ್ನ ಮೀಟ್ ಮಾಡಿದ್ದಾರೆ ಅನ್ನುವಾಗ ಇದು ಕೂಡ ಮಿಷನ್ ಪಂಜಾಬ್ ಭಾಗವೇ ಅನ್ನೋ ಚರ್ಚೆ ಹುಟ್ಟಿಸಿರೋದ್ರಲ್ಲಿ ಅಚ್ಚರಿಯೇ ಇಲ್ಲ. ಒಟ್ನಲ್ಲಿ ಪಂಜಾಬ್ ಚುನಾವಣೆ ಕುತೂಹಲ ಕೆರಳಿಸೋದಕ್ಕೆ ಯಾವೆಲ್ಲ ಅಂಶಗಳು ಬೇಕೋ ಅದೆಲ್ಲವೂ ಇದೆ. ಈ ಬಾರಿಯಲ್ಲಿ ಅಕಾಲಿ ದಳ ಹಾಗೂ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮೈತ್ರಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ, ಉತ್ತರದಲ್ಲಿ ಇನ್ನಷ್ಟು ಬಲಿಷ್ಠ ಆಗುತ್ತೆ. ಆಮ್ ಆದ್ಮಿ ಸೋತರೆ ಎಲ್ಲಾ ರಾಜ್ಯಗಳನ್ನ ಕಳ್ಕೊಂಡು ಮೂಲೆ ಗುಂಪಾಗೋ ಸಾಧ್ಯತೆಯೂ ಇದೆ. ಇದನ್ನ ಅಂದಾಜಿಟ್ಕೊಂಡೇ ಜೆನ್ಜೆ ಹೆಸರಲ್ಲಿ ಹೊಸ ಅಸ್ತ್ರವನ್ನ ಬಿಡ್ತಾ ಇದ್ದಾರಾ ಅನ್ನೋ ಅನುಮಾನ ಕೂಡ ಈಗ ಬರ್ತಾ ಇದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.